ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಹೀರೆಕಾಯಿದು ಎಣ್ಣೆಗಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೋಬೇಕು. ಈ ಥರ ಇದನ್ನ ಮತ್ತೆ ಮಧ್ಯ ಸ್ವಲ್ಪ ಸೀಳ್ಕೋಬೇಕು, ಕೆಳತನಕ ಬರಬಾರ್ದು. ಈ ಥರ ಸೀಳಿಟ್ಕೋಬೇಕು ಮಧ್ಯವ. ಈಗ ಇಲ್ಲೊಂದು ಬಾಣಲೆ ಇಟ್ಕೊಂಡು ಈ ಹೆಚ್ಕೊಂಡಿರೋ ಹೀರೆಕಾಯಿನ ಸ್ವಲ್ಪ ಬಾಡಿಸ್ಕೊತೀನಿ. ಈ ಥರ ಮೀಡಿಯಂ ಊರಿನಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಒಂದೇ ಸರಿ ಮಸಾಲೆ ಹಾಕಿದ್ರೆ ಬೇಯಲ್ಲ ಇದು. ಇನ್ನೊಂದು ಬಾಣಲೆನಲ್ಲಿ ಈ ಥರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಹೀರೆಕಾಯಿ ಹುರಿಯೋಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಹುರಿಯೋಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಚೂರನ್ನು ಹಾಕಿದ್ದೀನಿ. ಒಂದು ಚಮಚ ಎಳ್ಳು ಹಾಕಿದ್ದೀನಿ, ಬಿಳೆ ಎಳ್ಳು. ಕರೆ ಎಳ್ಳು ಬೇಕಾದರೂ ಹಾಕ್ಕೋಬಹುದು. ಇದು ಸಣ್ಣ ಊರಿನಲ್ಲೇ ಹುರಿಬೇಕು ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರಿದು ಇಟ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಈಗ ಹುರಿದಿದ್ನಲ್ಲ ಎಳ್ಳು ಹಸಿಮೆಣಸು ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಕಾದ್ರೆ ಹಾಕ್ಕೋಬಹುದು, ಇಲ್ಲ ಅಂದ್ರೆ ಶೇಂಗಾ ಇರುತ್ತಲ್ಲ ಅದನ್ನೇ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬಹುದು. ಇದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ, ಅದಕ್ಕೆ ಚೂರ ಹುಣಸೆ ಹಣ್ಣು ಹಾಕಿದ್ದೀನಿ. ಇದು ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸಾಸಿವೆ, ಅರಿಶಿನ ಪುಡಿ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಒಗ್ಗರಣೆ ಫ್ರೈ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಒಂದು ಟೊಮೆಟೊ ಹೆಚ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಯಕ್ಕಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದು ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮಾಡಿ ಚೆನ್ನಾಗಿ ಫ್ರೈ ಆಗಿ ಇಟ್ಕೊಂಡ್ರೆ 2 ದಿವಸ ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಕೊಂಡ್ರೆ 2 ದಿವಸ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಹೀರೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಈಗ ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಮಿಕ್ಸಿ ತೊಳೆದಿದ್ದೆ ಹಾಕಿದ್ದೀನಿ. ಮೀಡಿಯಂ ಊರಿನಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ಕೈ ಆಡಿಸ್ತಾ ಇರಬೇಕು. ತಳ ಸೀದ್ ಬಿಡುತ್ತೆ, ಇಲ್ಲ ಅಂದ್ರೆ. ಅವಾಗ ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಈಗ ಇದನ್ನ ಒಂದ್ಸರಿ ಕೈ ಆಡಿಸಿ ಲಿಡ್ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಡಬೇಕು. ಇದೀಗ ಚೆನ್ನಾಗಿ ಕುದಿತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಈ ಬೇಳೆ ನೊರೆ ಎಲ್ಲ ಹೋಗ್ಬೇಕು. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದು ಚೆನ್ನಾಗಿ ಕುದಿದು ಬೆಂದಿದೆ ಫ್ರೆಂಡ್ಸ್. ಹೀರೆಕಾಯಿ ಎಲ್ಲ ರಸನ ಹಿಡ್ಕೊಂಡಿದೆ. ಅದ್ರ ಜೊತೆ ಇದು ಕಾರ್ನಿನ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಕಾರ್ನು, ಸ್ವೀಟ್ ಕಾರ್ನ್ ಇರುತ್ತಲ್ಲ ಅದು, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೂರು ಉಪ್ಪು, ಅಕ್ಕಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು ಅಷ್ಟು ಮಿಕ್ಸ್ ಮಾಡಿ ರೊಟ್ಟಿಗೆ ಕಲಸಿಟ್ಕೊಂಡಿದ್ದೀನಿ. ಈಗ ಹೆಂಚು ಕಾದಿದೆ, ಅದಕ್ಕೆ ಈ ರೊಟ್ಟಿಯನ್ನು ಹಾಕ್ತಾ ಇದ್ದೀನಿ. ಈಗ ಈ ರೊಟ್ಟಿಗಳು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಈ ಹೀರೆಕಾಯಿದು ಎಣ್ಣೆಗಾಯಿ ಮತ್ತೆ ಈ ಜೋಳ ಕಾರ್ನಿಂದು ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಕ್ಕೆ ಅಗಸೆ ಚಟ್ನಿ ಪುಡಿ, ಇದು ಮೊಸರಿನ ಜೊತೆ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡಿ ನೋಡಿ. ಬಾಯ್ ಬಾಯ್.